PSI ಎಕ್ಸಾಮ್ ಸಾರಥಿಯ ಎರಡನೇ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋ. ಸೊ ಪಾರ್ಟ್ 1 ವಿಡಿಯೋ ನಾನು ಮಾಡಿದ್ದೀನಿ, ಬೇಕಂದ್ರೆ ಲಾಸ್ಟಲ್ಲಿ ಕೊಡ್ತೀನಿ ವಿಡಿಯೋ ನೋಡಿ. ಸೊ ಪಾರ್ಟ್ 1 ಅಲ್ಲಿ ಫಿಸಿಕಲ್ ಟೆಸ್ಟ್ ಯಾವ ಥರ ನಡೆಯುತ್ತೆ, ಫಿಸಿಕಲ್ ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅಂತ ನಾನು ನಿಮಗೆ ಪಾರ್ಟ್ 1 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಪಾರ್ಟ್ 2 ಅಂದರೆ ಪಾರ್ಟ್ 2 ಅಲ್ಲಿ ಸ್ಟೇಜ್ 2 ಮತ್ತು ಸ್ಟೇಜ್ 3 ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಇಂಪಾರ್ಟೆಂಟ್, ತುಂಬ ಇನ್ಫಾರ್ಮೇಟಿವ್ನ ವೀಡಿಯೋಸ್ನ ನಿಮ್ಗೆ ಕೊಡ್ತೀನಿ. ಸೊ ವಿಡಿಯೋನ ನೋಡ್ತೀರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ನನ್ನ ಬೆಂಬಲ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋದು. ಇನ್ನೊಂದು ನಿಮಗೆ ವಿಡಿಯೋ ನಿಮಗೆ ಬೇಗ ಬರಬೇಕು ಅಂತಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ತಲುಪುತ್ತೆ. ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋದು. ಸ್ನೇಹಿತರೆ, ಪಾರ್ಟ್ 2 ಅಲ್ಲಿ ಇವತ್ತು ನಾನು ಪಾರ್ಟ್ 2 ಅಲ್ಲಿ ಏನು ಹೇಳ್ತೀನಿ ಅಂತಂದರೆ, ಸೊ ಪಾರ್ಟ್ 2 ಅನ್ನೋದು ರಿಟರ್ನ್. ಸೊ 2 ಸ್ಟೇಜ್ ಇರುತ್ತೆ, ಅದರಲ್ಲಿ ಎರಡನೇ ಸ್ಟೇಜ್ ಬಂದು, ಸೊ ಸ್ಟೇಜ್ ಎರಡನೇದು ಬಂದು ರಿಟರ್ನ್. ಸೊ ರಿಟರ್ನ್ ಅಲ್ಲಿ ನಮಗೆ 2 ಪೇಪರ್ ಇರುತ್ತೆ. ಸೊ ಬೇರೆ ಸ್ಟೇಟಲ್ಲಿ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಬೇಕಂದ್ರೆ ವಿಡಿಯೋ ನೋಡಿ. ಸೊ ಬೇರೆ ಸ್ಟೇಟಲ್ಲೆಲ್ಲ ಪ್ರಿಲಿಮ್ಸ್ ಇರುತ್ತೆ ಮತ್ತು ಫಿಸಿಕಲ್ ಇರುತ್ತೆ, ಮೇನ್ಸ್ ಇರುತ್ತೆ. ಬಟ್ ಕರ್ನಾಟಕದಲ್ಲಿ ಹಂಗಲ್ಲ, ಒಂದೇ ದಿನ ಒಂದೇ ಎಕ್ಸಾಮ್, ಕ್ಲಿಯರ್ ಆದರೆ ಡೈರೆಕ್ಟ್ ಲಿಸ್ಟಲ್ಲಿ ನೇಮ್ ಇರುತ್ತೆ. ಸೊ ಅದರಲ್ಲಿ ಪೇಪರ್ 1, ಸೊ ಪೇಪರ್ 1 ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದರೆ, ಪೇಪರ್ 1 ಬಂದು 50 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 1 ಬೆಳಗ್ಗೆ ನಡೆಯುತ್ತೆ, ಇದು 50 ಮಾರ್ಕ್ಸ್ ಇರುತ್ತೆ. ಫಿಸಿಕಲ್ ನಡೆದ 1 ತಿಂಗಳು ಅಥವಾ 1.5 ತಿಂಗಳು 2 ತಿಂಗಳು ಒಳಗಡೆ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಯಾಕಂದರೆ KEA ಬಗ್ಗೆ ನಾನು ಹೇಳಿದ್ದೆ, KEA ಒನ್ ಆಫ್ ದ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಪ್ರಾಪರಾಗಿ ನಡೆಸುತ್ತೆ ನಿಮಗೆ. ಸೊ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಿಮ್ಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ನ ಕೊಡ್ತಾರೆ. ಸೊ ಇದರಲ್ಲಿ 50 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಬಂದು ಎಸ್ಸೆ ಅಂದರೆ ಪ್ರಬಂಧ ಇರುತ್ತೆ. ಸೊ ಪ್ರಬಂಧ ಎಸ್ಸೆನ ನೀವು 20 ಮಾರ್ಕ್ಸ್ ಇರುತ್ತೆ. ಸೊ 4ರಿಂದ 5 ಕ್ವಶನ್ ಕೇಳ್ತಾನೆ. ಸೊ ಕಳೆದ ಪೇಪರಲ್ಲಿ 5 ಕ್ವಶನ್ ಕೇಳಿದ್ರು. ಸೊ 5 ಕ್ವಶನ್ ಇರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಿ ಅದನ್ನು ಬರೀಬೇಕು. ಸೊ ಎಸ್ಸೆ ನಿಮಗೆ 600 ವರ್ಡ್ಸ್ ಅಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಅಂದರೆ ಜನರಲ್ ಹ್ಯಾಂಡ್ ರೈಟಿಂಗ್ ಪ್ರಕಾರ 3ರಿಂದ 4 ಪೇಜ್. ಸೊ 3ರಿಂದ 4 ಪೇಜಲ್ಲಿ ನೀವು ಎಸ್ಸೆನ ಬರೆದ್ರೆ ಸೊ ನಿಮಗೆ ಸಾಕಾಗುತ್ತೆ ಅದು. ಸೊ ಒಂದೇ ಕ್ವಶನ್ ಅಟೆಂಡ್ ಮಾಡೋಕ್ಕೆ. ಸೊ ಇದು ನಿಮ್ಮ ಮೇನ್ ಟಾರ್ಗೆಟ್, ಎಸ್ಸೆ ಕಲಿಬೇಕು. ಸೊ ಅದರಲ್ಲಿ ಮೇನ್ ಯಾವ್ಯಾವ ಟಾಪಿಕ್ ಬೇಕು ಅಂತ ಕೇಳೋ ಚಾನ್ಸಸ್ ಇದೆ ಅಂತ ಮುಂದಿನ ವೀಡಿಯೋಸ್ ನಾನು ಹೇಳ್ತೀನಿ. ಬಟ್ ನಿಮ್ಮ ಪ್ರಾಸೆಸ್ ತಿಳ್ಕೊಳ್ಳಿ. ಸೊ 20 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಟ್ರಾನ್ಸ್ಲೇಷನ್. ಸೊ 20 ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಇರುತ್ತೆ. 10 ಮಾರ್ಕ್ಸ್ಗೆ ಬಂದು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕು. ಸೊ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕು ಇಂಗ್ಲೀಷಿಂದ. ಸೊ 10 ಮಾರ್ಕ್ಸ್ ಅದು. ಮತ್ತೆ ಇಂಗ್ಲೀಷ್ ಟು ಬೇರೆ ಪ್ಯಾರಾಗ್ರಾಫ್ನ ಕನ್ನಡ ಕನ್ವರ್ಟ್ ಮಾಡಬೇಕು, ಅದು 10 ಮಾರ್ಕ್ಸ್. ಸೊ ಇದನ್ನ ನೀವು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಈಗಿನ ChatGPT, ಗೂಗಲ್ ಜೆಮಿನೈ ಮತ್ತು ಬುಕ್ಸ್, ನ್ಯೂಸ್ ಪೇಪರ್ನ ಯೂಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ಕಲಿಯೋಕೆ ಏನಿದೆ ಹೇಳಿ, ಕಲಿಬೇಕು, ಪ್ರಾಪರಾಗಿ ಕಲೀರಿ. 8 ಮಂತ್ಸ್ ಟೈಮ್ ಇದೆ. ಸೊ ಮಾಡ್ಕೋಬೋದು. ಎಸ್ಸೆ ಬೇಕಾದ್ರೆ ಟಾಪಿಕ್ಸ್ನ ನಾನು ಕೊಡ್ತೀನಿ. ಸೊ ಒಂದು 8ರಿಂದ 10 ಟಾಪಿಕ್ಸ್ ಇದೆ, ಅದರಲ್ಲೇ ಬರಬೇಕು ಕ್ವಶನು. ಸೊ ಅದು ಬೇಕಂದ್ರೆ ಮುಂದಿನ ವೀಡಿಯೋಸಲ್ಲಿ ಹಾಕ್ತೀನಿ ನಾನು. ಸೊ ಟ್ರಾನ್ಸ್ಲೇಷನ್ ನೀವು ಪ್ರಾಪರ್ ChatGPT ಮತ್ತು ಬುಕ್ಸ್ನ ರೆಫರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಡೈಲಿ 15 to 20 ಮಿನಿಟ್ಸ್, ಹಾಫ್ ಅನ್ ಅವರ್ ಟೈಮ್ ಕೊಡಿ. ಸೊ ಇದನ್ನ ಎಸ್ಸೆನ ಕಂಪ್ಲೀಟ್ ಮಾಡಿ, ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಮಾಡೋದು, ಓಕೆನಾ. ಸೊ ಇನ್ನು 4ನೇದು ಬಂದು ಸಾರಾಂಶ. ಸೊ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಡ್ತಾರೆ, ಪ್ಯಾರಾಗ್ರಾಫ್ನ ನೀವು ಇಳಿಸ್ಬೇಕು. ಸೊ ಒಂದು A to Z ಪ್ಯಾರಾಗ್ರಾಫ್ ಕೊಟ್ಟರೆ ಅದು ನೀನು A ಲೆವೆಲ್ಗೆ ರೆಡ್ಯೂಸ್ ಮಾಡಬೇಕು. ಸೊ ಈಗ ನಾವು ಫೋಟೋನ ರೆಡ್ಯೂಸ್ ಮಾಡ್ತೀವಲ್ಲ, KB ಫೋಟೋ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅದೇ ಥರ ಸಾರಾಂಶ ಕೂಡ ಅಪ್ಲಿಕೇಶನ್ನ ಕಡಿಮೆ ಮಾಡಬೇಕು, ಓಕೆನಾ. ಸೊ ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಆರಾಮಾಗಿ ಬರಿಬೋದು. ಸೊ ಇದರ ಕನ್ನಡದಲ್ಲಾರು ಮಾಡ್ಬೋದು, ಇಂಗ್ಲೀಷಲ್ಲಿ ಮಾಡ್ಬೋದು, ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇಬ್ರಿಗೂ ವರ್ಕೌಟ್ ಆಗುತ್ತೆ. ಸೊ ಪೇಪರ್ 1 ಬಗ್ಗೆ ಅರ್ಥ ಆಯ್ತಾ. ಸೊ ಇನ್ನು ಮಧ್ಯಾಹ್ನ. ಸೊ ತುಂಬ ಜನಕ್ಕೆ CSAT ನಾನು ಬರೀಬೇಕಾದ್ರೂ ಫಸ್ಟ್ ಎಕ್ಸಾಮಲ್ಲಿ ತುಂಬ ನಿದ್ದೆ ಬಂದುಬಿಡಿತು. ಸೊ ಅದಕ್ಕೆ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಬೇಡಿ. ಸೊ ನನ್ನ ಒಂದು ಸಜೆಷನ್, ಯಾಕಂದರೆ ಮಧ್ಯಾಹ್ನದಲ್ಲಿ ಪೇಪರ್ 1 ಇದೇ ಮೇನ್ ಡೀಲಿಂಗ್. ಸೊ ಈ ಟೈಮಲ್ಲಿ ನಿದ್ದೆ ಬಂದರೆ ಮುಗೀತು, PSI ಕತೆ ಮುಗಿದೋಗ್ಬಿಟ್ಟು. ಸೊ ಅದಕ್ಕೆ ನಿದ್ದೆ ಮಾಡೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ದಿನಕ್ಕೆ 1 ಸತಿ ನಿದ್ದೆ ಮಾಡಿ, 2-3 ಸತಿ ನಿದ್ದೆ ಮಾಡೋದು ಮಾಡಬೇಡಿ, ಓಕೆನಾ. ಒಂದು ನ್ಯಾಪ್ ಓಕೆ, ನ್ಯಾಪ್ ಓಕೆ. ಸೊ 15 to 20 ಮಿನಿಟ್ಸ್ ಬೆಸ್ಟ್. ಸಿಕ್ತು ಅಂದ್ಬಿಟ್ಟು ಗಂಟೆ ನಿದ್ದೆ ಮಾಡೋದು ಮಾಡಬೇಡಿ. ಸೊ ಇನ್ನು ಪೇಪರ್ 2. ಸೊ ಪೇಪರ್ 2 ಬಂದು, ಸೊ ನಿಮಗೆ 1.5 ಗಂಟೆ ಇದು ಕೂಡ. ಸೊ ಇದು 1.5 ಗಂಟೆ, ಇದು 1.5 ಗಂಟೆ ಇರುತ್ತೆ. ಸೊ ಇಲ್ಲಿ 3 ಕ್ವಶನ್ ಇರ್ತವೆ. ಸೊ 1.5 ಮಾರ್ಕ್ಸ್, 150 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ, ಓಕೆನಾ. ಸೊ ಇನ್ ಕೇಸ್ 150 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ ನಿಮಗೆ ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, 100 ಕ್ವಶನ್ 90 ನಿಮಿಷ, ಅರ್ಥ ಆಯ್ತಾ. 1 ನಿಮಿಷನೂ ಸಿಗಲ್ಲ ಒಂದು ಕ್ವಶನ್ಗೆ, ಓಕೆನಾ. ಅರ್ಥ ಮಾಡ್ಕೊಳ್ಳಿ. ಸೊ ಟೈಮ್ ಕಡಿಮೆ, ಬಟ್ ಕಾಂಪಿಟೇಷನ್ ಇದೆಯಲ್ವಾ, ಮಾಡ್ತಾರೆ. ಸೊ ಮಾಡ್ತಾರೆ ಅಂತಲೇ ಅವ್ರು ಅಷ್ಟು ಟೈಮ್ ರಿಡ್ಯೂಸ್ ಮಾಡಿರೋದು, ಮಾಡ್ಬೋದು. ಸೊ 100 ಮಾರ್ಕ್ಸ್ ಇರುತ್ತೆ. ಬಟ್ ಬೇರೆ ಎಕ್ಸಾಮ್ಸಲ್ಲಿ, ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ಬಟ್ ಈಗ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ನೋಡ್ತಿದ್ದಾರಲ್ವ ಎಲ್ಲ ಎಕ್ಸಾಮ್ಸು. ಕಾಂಪಿಟೇಷನ್ ತುಂಬ ಜಾಸ್ತಿ ಆಗ್ತಿದೆ, ತುಂಬ ಜನ ಬರ್ತಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಯಾಕಂದರೆ IT ಫೀಲ್ಡ್ ಬಿಟ್ಟು ಕಾಂಪಿಟೇಟಿವ್ ಫೀಲ್ಡ್ ಬಂದರೆ ಏನು ಯೂಸಸ್ ಅನ್ನೋ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಏನು ಯೂಸಸ್ಸು ಏನು ಎತ್ತ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಲ್ಲ. ಬಟ್ ಗೌರ್ಮೆಂಟ್ ಎಕ್ಸಾಮ್ ತುಂಬ ಜನಕ್ಕೆ ಸೇಫ್ಟಿ ಪ್ರಾಪರ್ ಆಗಿರುತ್ತೆ, ಟೈಮ್ ಫಾಲೋ ಮಾಡ್ಬೋದು, ನಿಮ್ದೇ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಇರ್ಬೋದು, ಸ್ಟೇಟ್ ಒಳಗಡೆ ಇರುತ್ತಲ್ವಾ, ನಮ್ಮ ಸ್ಟೇಟಲ್ಲಿ ಇರ್ಬೋದು, ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಇರ್ಬೋದು ಅಂತ ತುಂಬ ಜನ ಸ್ಟೇಟ್ ಎಕ್ಸಾಮ್ಸ್ನ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾದ್ರಿಂದ ಸ್ಟೇಟ್ ಎಕ್ಸಾಮ್ಸ್ ತುಂಬ ಇಂಪಾರ್ಟೆಂಟ್. ಸೊ ಅದೇ ಥರ ಈಗ ನಾನು ಯಾಕೆ ಇದನ್ನು ಹೇಳಿದೆ ಟಾಪಿಕ್ ಅಂದರೆ, ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ, ಬಟ್ ಈಗ ನೆಗೆಟಿವ್ ಮಾರ್ಕಿಂಗ್ನ ತಂದಿದ್ದಾರೆ. ಓಕೆನಾ, ಎಕ್ಸಾಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಯಾಕಂತಂದರೆ ರೆಡ್ಯೂಸ್ ಮಾಡಬೇಕಲ್ಲ ಕಾಂಪಿಟೇಷನ್ನ. ಸೊ ಹ್ಯೂಜ್ ಪಾಪ್ಯುಲೇಷನ್ ಇರೋದ್ರಿಂದ ಸೊ ಕಂಟ್ರೋಲ್ ಮಾಡಬೇಕು. ಓಕೆನಾ, ಸೊ ಅದಕ್ಕೆ. ಸೊ ನೆಕ್ಸ್ಟ್ ಬಂದು, ಸೊ ಈಗ ಇದು ಅರ್ಥ ಆಯ್ತಾ? ಸೊ ಇದ್ರ ಬೇಸ್ ಮೇಲೆ ಸೊ 200 ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮ್. ಓಕೆ, ಸೊ 200 ಮಾರ್ಕ್ಸ್ಗೆ, ಸೊ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಪೇಪರ್ 200 ಮಾರ್ಕ್ಸ್ ಇರುತ್ತೆ ಓವರ್ ಆಲ್. ಸೊ 200 ಮಾರ್ಕ್ಸ್ ಅಲ್ಲಿ ನಿಮಗೆ ಎಷ್ಟು ಬರಬೇಕು ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಜನರಲ್ ಆಗಿ ನಾನು ನಿಮ್ಗೆ ಟಾರ್ಗೆಟ್ ಕೊಡ್ತೀನಿ. ಸೊ ಈಗ ಎಸ್ಐ ಇದೆ ಅಂದರೆ ಪೇಪರ್ 1 ಇದೆ ಅಲ್ವಾ, ಪೇಪರ್ 1 ಅಲ್ಲಿ ಬರೆದಿಟ್ಕೊಳ್ಳಿ, ಇವತ್ತೇ ಬರೆದಿಟ್ಕೊಳ್ಳಿ ಬುಕ್ಕಲ್ಲಿ. ಪೇಪರ್ 1 ಅಲ್ಲಿ ನೀವು 35 ಮಾರ್ಕ್ಸ್ ತಗೊಂಡ್ರೆ ಇಟ್ಕೊಳ್ಳಿ. ಪೇಪರ್ 1 ಅಲ್ಲಿ ಇಫ್ ಯು ಗೆಟ್ 35 ಮಾರ್ಕ್ಸ್, ನಾನೇ ಬರ್ಕೊಡ್ತೀನಿ, ನೀವು ಪಕ್ಕ PSI ಲಿಸ್ಟಲ್ಲಿ ಇರ್ತೀರಾ. ಸೊ ದಿಸ್ ಇಸ್ ಮೈ ಗ್ಯಾರಂಟಿ. ಯಾಕಂದ್ರೆ ಪೇಪರ್ 1 ಅಲ್ಲಿ 35 ಮಾರ್ಕ್ಸ್ ದಾಟಿರೋರು ಪಕ್ಕ ರ್ಯಾಂಕಲ್ಲಿ ಇರ್ತಾರೆ, ಅದು ಟಾಪ್ ರ್ಯಾಂಕಲ್ಲೇ ಹೊಡಿತಾರೆ PSI ಎಕ್ಸಾಮ್ನ. ಇದು PSI ಎಕ್ಸಾಮಲ್ಲಿ ಟಾರ್ಗೆಟ್. ಸೊ ಇನ್ ಪೇಪರ್ 2 ಎಷ್ಟು ಇರಬೇಕು ಸ್ಕೋರು? ಪೇಪರ್ 1 ಅಲ್ಲಿ 35 ಬಂದಿರೋದ್ರಿಂದ ಪೇಪರ್ 2 150 ಮಾರ್ಕ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಟಾರ್ಗೆಟ್ ಏನು ಅಂತಂದ್ರೆ ಮಿನಿಮಮ್ 90 ಇಂದ, ಯಾಕಂದ್ರೆ ಕಟ್ ಆಫ್ ವೇರಿ ಆಗ್ಬೋದು, ನಾನು ಜನರಲ್ ಆಗಿ ಹೇಳ್ತಿದ್ದೀನಿ, 90 ಇಂದ 110 ಮಾರ್ಕ್ಸ್ ಒಳಗಡೆ ಇದ್ರೆ ಸೇಫ್ ಆಗ್ತೀರಾ. 110 ಇದ್ರೆ 110 ಬರೋದು ಕಷ್ಟ ಅನ್ಬೋದು, ಬಟ್ ಅದೃಷ್ಟ ಚೆನ್ನಾಗಿದ್ದು 110 ಮಾರ್ಕ್ಸ್ ಬಂದರೆ ಯು ಆರ್ ಇನ್ ದ ಲಿಸ್ಟ್. ಸೊ ಇದ್ರ ಕಟ್ ಆಫ್ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಪ್ರತಿ ಇಯರಲ್ಲಿ ವೇರಿಯೇಷನ್ ಆಗ್ಬೋದು, ಯಾಕಂದ್ರೆ ಎಷ್ಟು ಜನ ಕಾಂಪಿಟೇಷನ್ ಬರ್ತಾರೆ, ಎಷ್ಟು ಜನ ಇರ್ತಾರೆ ಅಂತ ಅದ್ರ ಬೇಸ್ ಮೇಲೆ. ಬಟ್ ನನ್ನ ಟಾರ್ಗೆಟ್ ಪೇಪರ್ 2 ಅಲ್ಲ, ಪೇಪರ್ 1 ಟಾರ್ಗೆಟ್. ಪೇಪರ್ 1 ಅಲ್ಲಿ 35 ಮಾರ್ಕ್ಸ್ ಬಂದರೆ ಪಕ್ಕ ಯು ಆರ್ ಇನ್ ದ PSI ಲಿಸ್ಟ್. ಸೊ ಇದಕ್ಕೆ ನಾನು ಬರೆದಿಟ್ಕೊಡ್ತೀನಿ. ಸೊ ಇದಕ್ಕೆ ನೀವು ಟಾರ್ಗೆಟ್ ಏನು ಗೊತ್ತಾ, ತುಂಬ ಜನ ಪೇಪರ್ 2 ಮೇಲೆ ಟಾರ್ಗೆಟ್ ಆಗಿರ್ತಾರೆ. ಫಸ್ಟ್ ನಿಮ್ಮದು ಪೇಪರ್ 1 ಮೇಲೆ ಟಾರ್ಗೆಟ್ ಇರಬೇಕು. ಸೊ ಪೇಪರ್ 1 ಏನು ಓದಬೇಕು ಅಂತ ಸಪ್ರೇಟ್ ನಾನು ಮುಂದಿನ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದುವರೆಗೆ ನಿಮ್ಮ ಮೈಂಡಲ್ಲಿ ಒಂದು ಇಟ್ಕೊಳ್ಳಿ, ಪೇಪರ್ 1 ಟಾರ್ಗೆಟ್ ನಿಮಗೆ. ಓಕೆನಾ, ಸೊ ನೆಕ್ಸ್ಟ್, ಸೊ ಇದು ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಸಿಲೆಬಸ್ ಏನಿರಬೇಕು? ಸೊ ತುಂಬ ಜನ ಕನ್ನಡದವ್ರು ಇರ್ತೀರಾ, ಪ್ರಾಪರ್ ಕನ್ನಡ. ಸೊ ದಯವಿಟ್ಟು ಇಂಗ್ಲೀಷ್ ಸ್ವಲ್ಪ ಕಲ್ತ್ಕೊಳ್ಳಿ. ಕಲಿಯೋದಾಗಿರೋದು ಏನಿಲ್ಲ, ಅದೇನು ಬ್ರಹ್ಮಾಸ್ತ್ರ ಅಲ್ಲ ಇಂಗ್ಲೀಷ್ ಕಲಿಯೋದು, ಅರ್ಥ ಮಾಡ್ಕೊಳ್ಳೋಕೆ ಕಲಿಯೋದು. ದಯವಿಟ್ಟು ಇಂಗ್ಲೀಷ್ ಕಲೀರಿ, ನಿಮ್ಗೆ ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲೋದ್ರೂ ಇಂಗ್ಲೀಷ್ ಯೂಸ್ ಆಗುತ್ತೆ. ಕನ್ನಡ ಮಾತೃಭಾಷೆ ಯಾವತ್ತೂ ಇರಬೇಕು, ಅದು ನಮ್ಮ ಮಾತೃಭಾಷೆ. ಸೊ ನಾವ್ಯಾವತ್ತೂ ರೆಸ್ಪೆಕ್ಟ್ ಕೊಡೋದಾ. ಬಟ್ ಇಂಗ್ಲೀಷ್ ಕಲಿತ್ರೆ ಹೊರಗಡೆ ಹೋದ್ರೂ ನಿಮ್ಗೊಂದು ಗೌರವ ಇರುತ್ತೆ, ಮಾತಾಡೋ ಕಾನ್ಫಿಡೆನ್ಸ್ ಇರುತ್ತೆ, ಯಾವತ್ತೂ ನೀವು ಹಿಂದೆ ಹೋಗಲ್ಲ. ಓಕೆನಾ, ಇಂಗ್ಲೀಷ್ ಕಲೀರಿ. ಸೊ ನೆಕ್ಸ್ಟ್ ಸಿಲಬಸ್ ತುಂಬ ಜನಕ್ಕೆ ಸಿಲಬಸ್ ಏನಿದೆ? ಸೊ ಫಸ್ಟ್ ಬಂದು ಸಿಲಬಸ್ ಬಂದು ಇಂಡಿಯನ್ ಪಾಲಿಟಿ, ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆ, ಸಂವಿಧಾನ, ಓಕೆ, ಕನ್ನಡದಲ್ಲಿ ಸಂವಿಧಾನ. ಸೊ ಇದಿರುತ್ತೆ. ನೆಕ್ಸ್ಟ್ ಬಂದು ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ನೆಕ್ಸ್ಟ್ ಆರ್ಥಿಕತೆ, ಎಕನಾಮಿ, ಕರ್ನಾಟಕ. ಸೊ ಇದು ಹೇಳ್ತೀನಿ, ಜಿಯೋಗ್ರಫಿ, ಎಕನಾಮಿ. ನೆಕ್ಸ್ಟ್ ಪಾಲಿಟಿ, ಹಿಸ್ಟ್ರಿ, ಇತಿಹಾಸ, ಓಕೆ, ಹಿಸ್ಟ್ರಿ. ಸೊ ಇದರಲ್ಲಿ 2 ಇರುತ್ತೆ, ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ. ಸೊ ಇಲ್ಲಿ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಎಕನಾಮಿ ಕಲಿಬೇಕು. ಓಕೆನಾ, ಸೊ ಇದು ಸಿಲೆಬಸ್. ಸೊ ನೆಕ್ಸ್ಟ್ ಬಂದು SNT, ವಿಜ್ಞಾನ. ಸೊ ಸೈನ್ಸ್ ಅಂಡ್ ಟೆಕ್ಕಲ್ಲಿ ಏನು ಕೇಳ್ತಾರೆ? ಕೆಮಿಸ್ಟ್ರಿ, ಫಿಸಿಕ್ಸ್, ಓಕೆ, ಕೆಮಿಸ್ಟ್ರಿ, ರಾಸಾಯನಿಕ ಶಾಸ್ತ್ರ, ಫಿಸಿಕ್ಸ್ ಆ್ಯಂಡ್ ಬಯಾಲಜಿ, ಓಕೆ, ಬಯಾಲಜಿ. ಸೊ ಇಲ್ಲಿಂದ ಕ್ವಶನ್ಸ್ ಬರುತ್ತೆ ನಮ್ಗೆ. ಓಕೆ, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿಯಿಂದ ಕ್ವಶನ್ಸ್ ಬರುತ್ತೆ. ಓಕೆನಾ, ಅರ್ಥ ಆಯ್ತಾ? ಇದು ಮೇನ್, ಇದು GK ಅಂತ, ಜನರಲ್ ಸ್ಟಡೀಸ್ ಅಂತೀವಲ್ಲ. ಸೊ ಜನರಲ್ ಸ್ಟಡೀಸಲ್ಲಿ ಇದೆ. ಓಕೆ, ಆ್ಯಂಡ್ GK ಅಂತ ಕೂಡ ಕರಿಬೋದು. ಓಕೆ, ಜನರಲ್ ಸ್ಟಡೀಸ್ GK, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮತ್ತೆ ಇದೆಲ್ಲ ಓವರಾಲ್ ಜನರಲ್ ಅಲ್ಲಿ ಕ್ವಶನ್ ಬರುತ್ತೆ. ಸೊ ಎಷ್ಟು ಕ್ವಶನ್ ಬರುತ್ತೆ ಏನು ಎತ್ತ ಅಂತ ಅಂದರೆ ಪ್ರತಿ ಇಯರಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸೊ ಆ ವೆಯ್ಟೇಜ್ನ ಹೆಂಗೆ ಕೊಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನೂ ಡೀಟೇಲ್ ಆಗಿ ಯಾವ್ದನ್ನ ಎಷ್ಟು ಓದಬೇಕು, ಟೈಮ್ ಎಷ್ಟು ಕೊಡಬೇಕು, ಯಾವ್ದು ಮೇನ್ ಫೋಕಸ್ ಏರಿಯಾ ಅಂತ ಹೇಳ್ತೀನಿ. ಬಟ್ ನಿಮ್ಮ ಸಿಲೆಬಸ್ ಜನರಲ್ ಐಡಿಯಾ ಇರಬೇಕು, PSIಗೆ ಈ ಸಿಲೆಬಸ್ ಇರುತ್ತೆ. ಸೊ ನನ್ನ ಕೈಲಿ ಓದೋಕ್ಕಾಗತ್ತಾ? ಮಾಡ್ಬೋದು ಎಲ್ಲರೂ. ಓಕೆನಾ, ಸೊ ಅದು. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಜ್ಞಾನ ಇರಬೇಕು, ಬೇಸಿಕ್ಸ್. ಸೊ 2 ರಿಂದ 3 ಕ್ವಶನ್ ಕೇಳ್ತಾರೆ ಕಂಪ್ಯೂಟರಲ್ಲಿ. ಸೊ ವೆರಿ ಇಂಪಾರ್ಟೆಂಟ್, ಕಂಪ್ಯೂಟರ್ ನಾಲೆಜ್ ಇರಬೇಕು. ಓಕೆನಾ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ತುಂಬ ಜನಕ್ಕೆ ಕರೆಂಟ್ ಅಫೇರ್ಸ್ ಮೈಂಡಲ್ಲಿ ಇಟ್ಕೊಂಡು ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಜನ 2 ಅವರ್, 3 ಅವರ್, 4 ಅವರ್ ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ನ್ಯೂಸ್ ಪೇಪರ್ ಓದ್ಕೊಂಡು ಎಡಿಟರ್ ಆಗ್ತೀರಾ, ಜರ್ನಲಿಸ್ಟ್ ಆಗ್ತೀರಾ, ನ್ಯೂಸ್ ಪೇಪರ್ ರೀಡರ್ ಆಗ್ತೀರಾ, ಇಲ್ಲ ಅಂತಂದರೆ PSI ಆಗ್ತೀರಾ. ಸೊ ಇದು ಕ್ಲಾರಿಟಿ ತುಂಬ ಜನಕ್ಕೆ ಇಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋನು ಕೂಡ ಓನ್ಲಿ ಕರೆಂಟ್ ಅಫೇರ್ಸ್ ಎಷ್ಟು ಓದಬೇಕು, ಅಸಲು ನ್ಯೂಸ್ ಪೇಪರ್ ಓದಬೇಕಾ ಬೇಡವಾ,
ಅಂತ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ಇಂದ ಕ್ವಶನ್ ಬರುತ್ತೆ. ಓಕೆನಾ, ಕರೆಂಟ್ ಅಫೇರ್ಸ್ ಇಂದ ಕ್ವಶನ್ ಬರುತ್ತೆ. ನೀವು GK ಅಂದ್ರೆ ಜನರಲ್ ಸ್ಟಡೀಸ್ ಅಲ್ಲಿ ಸೊ ನೀವು ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಭಾರತದ ಇಂಡಿಯನ್ ಸಂವಿಧಾನ, ಹಿಸ್ಟ್ರಿ, ಇತಿಹಾಸ, ಆರ್ಥಿಕತೆ ಮತ್ತೆ ಭೂಗೋಳಶಾಸ್ತ್ರ, ಸೊ ಇದರಲ್ಲಿ ನೀವು ಪ್ರಾಪರ್ ಆಗಿದ್ರೆ ಕರೆಂಟ್ ಅಫೇರ್ಸ್ ಟ್ಯಾಕಲ್ ಮಾಡ್ಬೋದು. ಓಕೆನಾ, ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ಲಾಸ್ಟ್ ಪಾಯಿಂಟ್ ಮೆಂಟಲ್ ಎಬಿಲಿಟಿ. ಸೊ ಇದರಲ್ಲಿ ಮೆಂಟಲ್ ಎಬಿಲಿಟಿ ಇರ್ಬೋದಲ್ವಾ, ಕ್ವಾಂಟ್, ರೀಸನಿಂಗ್. ಸೊ ಇದರಲ್ಲಿ ಟಾಪಿಕ್ಸ್ ಬರ್ತವೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು, ಟೈಮ್ ಇರ್ಬೋದು, ಬ್ಲಡ್ ಗ್ರೂಪ್ಸು. ಸೊ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಬರ್ತವೆ. ಓಕೆ, ಸೊ ಇವೆಲ್ಲ ಮೆಂಟಲ್ ಎಬಿಲಿಟಿ. ಇನ್ನು ಮ್ಯಾಥಮೆಟಿಕ್ಸ್ ಇರ್ತದೆ, ಸಿಂಪಲ್ ಲೈಕ್ ಪರ್ಸೆಂಟೇಜು, ಪ್ರಾಫಿಟ್ ಲಾಸ್ ಹೇಳಿದ್ನಲ್ಲ ಆ ಥರ ಕ್ವಶನ್ಸ್ ಇರ್ತವೆ. ಸೊ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿಂದ 15ರಿಂದ 25 ಕ್ವಶನ್ಸ್ ಬರೋ ಚಾನ್ಸಸ್ ಪಾಸ್ಟ್ ಇಯರ್ಸ್ ಇಂದ ನಡ್ಕೊಂಡು ಬರ್ತಿದೆ. ಓಕೆನಾ, ಸೊ ಇದು ಓವರ್ ಆಲ್ PSI ಪಾರ್ಟ್ 2. ಓಕೆ, ಪಾರ್ಟ್ 2 ಅಲ್ಲಿ ಸ್ಟೇಜ್ 2 ಅಲ್ಲಿ ನಡೆಯೋ ಒಂದು, ಓಕೆನಾ, ಸ್ಟೇಜ್ 2 ಅಲ್ಲಿ ನಡೆಯೋ ಒಂದು ಪ್ರಾಸೆಸ್. ನಿಮ್ಗೆ ಇದ್ರ ಬಗ್ಗೆ ಜನರಲ್ ಆಗಿ ಗೊತ್ತಿರಲಿ, ಒಂದೊಂದು ಟಾಪಿಕ್ನ ಎತ್ಕೊಂಡು ನಾನು ಡೀಟೇಲ್ ಆಗಿ ಹೇಳ್ತೀನಿ. ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೂ ಬೋರ್ ಆಗ್ಬೋದು. ಸೊ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸೊ ನಿಮಗೆ ಅರ್ಥ ಆಯ್ತಾ? ಸ್ಟೇಜ್ 2. ಸೊ ಹೇಳಿದೆ ಎಸ್ಸೆ ನಿಮ್ಮ ಅಂದ್ರೆ ಪೇಪರ್ 1 ನಿಮ್ಮ ಟಾರ್ಗೆಟ್ ಆಗಿರಬೇಕು 35 ಮಾರ್ಕ್ಸ್. ನಿಮ್ಮ ಪೇಪರ್ 2 ಜನರಲಿ ಎವ್ರಿಬಡಿ ಕ್ಯಾನ್ ಸ್ಕೋರ್. ಓದಿರ್ತಾರೆ 120 ಮಾರ್ಕ್ಸ್ ತಗೊಂಡ್ರೆ ಲಾಸ್ಟ್ 155 ಕಟ್ ಆಫ್ ಇದೆ ಜನರಲ್ಗೆ. ದೇ ಹ್ಯಾಸ್ ಕ್ಲಿಯರ್ಡ್ ಬಿಕಾಸ್ 35 ಮಾರ್ಕ್ಸ್ ಇಲ್ಲೇ ತಗೊಂಡ್ರೆ ಆರಾಮಾಗಿ ಮಾಡ್ಕೋಬೋದಲ್ಲ ಎಕ್ಸಾಮ್ನ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಬಂದು ಓವರ್ ಆಲ್ ಆಗಿ ನೆಕ್ಸ್ಟ್ ಈಗ ಸ್ಟೇಜ್ 3. ಸ್ಟೇಜ್ 3 ಏನಿಲ್ಲ. ಸೊ ಫಿಸಿಕಲ್ ಕ್ಲಿಯರ್ ಆಯಿತು ಸ್ಟೇಜ್ 1 ಅಲ್ಲಿ. ಸ್ಟೇಜ್ 2 ಅಲ್ಲಿ ನಮ್ಮದು ರಿಟರ್ನ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಸ್ಟೇಜ್ 3 ಅಲ್ಲಿ ಮೆಡಿಕಲ್ ಇರುತ್ತೆ, ಜನರಲ್ ಮೆಡಿಕಲ್ ಟೆಸ್ಟ್. ಯಾಕಂದ್ರೆ ಚೆಕ್ ಮಾಡ್ತಾರಲ್ವಾ, ಸೊ ಐ ವಿಷನ್ ಚೆಕ್ ಮಾಡ್ತಾರೆ. ಐ ವಿಷನ್ ಚೆಕ್ ಮಾಡಿ ನಿಮಗೆ ಪ್ರಾಪರ್ ಆಗಿ ಇರಬೇಕಲ್ವಾ. ಯಾಕಂದ್ರೆ ನೀವು ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು. ಸೊ ನಿಮ್ಗೆ ಗೊತ್ತು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹೋದ್ರೆ ಮಿನಿಮಮ್ 35 to 40 years ಕೆಲಸ ಮಾಡ್ತಾರಲ್ವಾ. ಈ ಮಿನಿಮಮ್ ಅದಕ್ಕೆ ದಟ್ ಕ್ಯಾನ್ ಗೋ ಬಿಹೈಂಡ್ ದಟ್. ಸೊ ಮಿನಿಮಮ್ 30 years ಆದ್ರೂ ಕೆಲಸ ಮಾಡೋದ್ರಿಂದ ಹೆಲ್ತಿ ಆಗಿರಬೇಕು. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಿಟ್ ಆಗಿರಬೇಕು. ಸೊ ಅದಕ್ಕೆ ಫಿಸಿಕಲ್ ಲಾಸ್ಟ್ ಅಲ್ಲಿ ಮೆಡಿಕಲ್ ಟೆಸ್ಟ್ ನಡೀತಾರೆ. ಬಟ್ ಎವ್ರಿಬಡಿ ಕ್ಯಾನ್ ಕ್ಲಿಯರ್. ಸೊ ಇದಾದ್ಮೇಲೆ ನಿಮ್ಗೆ ಓವರ್ ಆಲ್ ಆಗಿ 2ರಿಂದ 3 ತಿಂಗಳೊಳಗಡೆ PSI ಆಗ್ತೀರಾ. ಓಕೆನಾ, ಸೊ ಇದ್ರ ಬಗ್ಗೆ ಅರ್ಥ ಆಯ್ತಾ ನಿಮಗೆ? ತುಂಬಾ ಜನಕ್ಕೆ ಇನ್ನೊಂದು ಮೈಂಡಲ್ಲಿ ಇರ್ಬೋದು, ಅಣ್ಣ ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಅಣ್ಣ, ನಾನು ಈಗ ಹಾಕ್ಸ್ಬಿಟ್ಟಿದ್ದೀನಿ, PSI ಆಗಬೇಕು ಅನ್ಕೊಂಡಿದ್ದೀನಿ, ನಾನು ಏನು ಮಾಡಬೇಕು? ತುಂಬಾ ಜನ ಅನ್ಕೋತಾರೆ ಟ್ಯಾಟೂ ಹಾಕೊಂಡ್ರು ಓಕೆ, ಬಟ್ ಅದಕ್ಕೊಂದು ಮೀನಿಂಗ್ ಇರಬೇಕು ಟ್ಯಾಟೂಗೆ. ಆ್ಯಂಡ್ ಪೊಸಿಷನ್ ವೆರಿ ಇಂಪಾರ್ಟೆಂಟ್. ಟ್ಯಾಟೂ ಸೈಜ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನಕ್ಕೆ ಈಗ ಈ ನಾರ್ಮಲ್ ನಾವು ಪೊಲೀಸಲ್ಲಿ ಈ ಥರ ಸೆಲ್ಯೂಟ್ ಹ್ಯಾಂಡ್ ಹೊಡಿತೀವಿ. ಸೊ ಈ ರೇಂಜಲ್ಲಿ ಇಲ್ಲೆಲ್ಲೂ ಟ್ಯಾಟೂ ಇರ್ದಂಗೆ ನೋಡ್ಕೊಳ್ಳಿ. ಹಾಕ್ಸ್ಬೇಡಿ ಫಸ್ಟ್ ಆಫ್ ಆಲ್, ಇರ್ದಂಗೆ ನೋಡ್ಕೊಳ್ಳಿ. ಓಕೆನಾ, ಲೆಫ್ಟ್ ಹ್ಯಾಂಡಲ್ಲಿ ಇದ್ರೆ ಏನು ತೊಂದರೆ ಇಲ್ಲ. ಮತ್ತು ನೀವು ಕಾಕಿ ಬಟ್ಟೆ ಹಾಕಿದಾಗ ಇಷ್ಟು ಮೂವ್ಮೆಂಟ್ ಅಂದರೆ ಇಷ್ಟು ಬಟ್ಟೆ ಕವರ್ ಆಗಿ ಯಾವ ಎಕ್ಸ್ಪೋಸ್ ರೀಜನ್ ಇರ್ತಾರೆ ಅಲ್ಲಿ ಟ್ಯಾಟೂ ಇರ್ದಂಗೆ ನೋಡ್ಕೊಳ್ಳಿ. ಯಾಕಂದರೆ ಫಿಸಿಕಲ್ ಸೆಲೆಕ್ಷನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಡಿಸ್ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ ಮೆಡಿಕಲ್ ಟೆಸ್ಟಲ್ಲಿ. ಓಕೆನಾ, ಸೊ ಅಲ್ಲೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆದಷ್ಟು ಟ್ಯಾಟೂ ಬೇಡ. ಟ್ಯಾಟೂ ಇದ್ದರೆ ಮೀನಿಂಗ್ ಇರಬೇಕು. ನಿಮ್ಮ ಕ್ಯಾಸ್ಟ್ ಇರ್ಬೋದು, ಯಾರ್ದು ನೆಗೆಟಿವ್ ಆಗಿ ಮಾತಾಡೋ ಟ್ಯಾಟೂಸ್ ಯಾವ್ದು ಇರ್ಬೋದು, ಅಮ್ಮ. ಸೊ ಇಂಥವೆಲ್ಲ ಒಳ್ಳೆ ಮೀನಿಂಗ್ ಇರೋದ್ರಿಂದ ಅವೇನು ತೊಂದರೆ ಆಗಲ್ಲ. ಸೊ ಈಗ ನನ್ನ ಕೈಯಲ್ಲೂ ಆರ್ಸ್ ಟ್ಯಾಟೂ ಇದೆ, ಮತ್ತು ಈ ಕಡೆ ಅಮ್ಮ ಅಂತ ಇದೆ, ಏನು ತೊಂದರೆ ಇಲ್ಲ. ಓಕೆನಾ, ಸೊ ಇದು ವರ್ಕ್ ಆಗುತ್ತೆ. ಸೊ ನಿಮಗೆ ಇದ್ರ ಡೀಟೇಲ್ ವಿಡಿಯೋ ಅರ್ಥ ಆಯಿತು ಅನ್ಕೋತೀನಿ. ಇದಷ್ಟಾಯ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ RSI ಅಂದರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗೆ ಯಾವ ಥರ ಪ್ರಾಸೆಸ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸರದಿ ರೂಪದಲ್ಲಿ ಮಾಡ್ತೀನಿ. ವಿಡಿಯೋನ ನೋಡ್ಕೊಂಡು ಬನ್ನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ, ಏನಾದರೂ ತಪ್ಪು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಕೂಡ ರೋಬೋಟ್ ಅಲ್ವಾ, ತಿದ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋದಾ. ನಮಸ್ಕಾರ. ಆ್ಯಂಡ್ ಚಾನಲ್ನ ಸಪೋರ್ಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ.